ನೀವು ಎಂದಾದರೂ ಗಿಟಾರ್, ಸಿತಾರ್ ಅಥವಾ ವೀಣೆಯು ಸಂಗೀತವನ್ನು ಹೇಗೆ ಉತ್ಪತ್ತಿ ಮಾಡುತ್ತವೆ ಎಂದು ಯೋಚಿಸಿದ್ದೀರಾ? ಇಷ್ಟು ಮಧುರವಾದ ಸಂಗೀತ ಹೇಗೆ? ನೀವು ರಬ್ಬರ್ ಬ್ಯಾಂಡ್ ಅನ್ನು ಎಳೆದು ಬಿಟ್ಟಾಗ ಟಿಂಗ್ ಎಂಬ ಶಬ್ದ ಬರುವುದನ್ನು ಗಮನಿಸಿದ್ದೀರಾ? ಇದನ್ನು ಅರ್ಥ ಮಾಡಿಕೊಳ್ಳಲು ಒಂದು ಸಣ್ಣ ಪ್ರಯೋಗವನ್ನು ಮಾಡೋಣ. ಒಂದು ತೆಳುವಾದ ಮತ್ತು ಒಂದು ದಪ್ಪವಾದ ರಬ್ಬರ್ ಬ್ಯಾಂಡ್ ತೆಗೆದುಕೊಳ್ಳಿ, ಅಥವಾ ಒಂದೇ ತರಹದ ರಬ್ಬರ್ ಬ್ಯಾಂಡ್ಗಳನ್ನು ತೆಗೆದುಕೊಂಡು ಅವುಗಳನ್ನು ಬೇರೆ ಬೇರೆ ಉದ್ದಕ್ಕೆ ಎಳೆದು ಬಿಡಿ. ಈಗ ಕೇಳಿ, ಎರಡರ ಶಬ್ದವು ಒಂದೇ ರೀತಿಯಾಗಿದೆಯೇ? ಖಂಡಿತವಾಗಿಯೂ ಇಲ್ಲ. ಈ ವ್ಯತ್ಯಾಸ ಏಕೆ? ಏಕೆಂದರೆ ಯಾವುದೇ ವಸ್ತು ಅಲುಗಾಡಿದಾಗ ಅದು ಕಂಪಿಸುತ್ತದೆ ಮತ್ತು ಇದೇ ಕಂಪನವು ಶಬ್ದವನ್ನು ಉಂಟು ಮಾಡುತ್ತದೆ. ಈಗ ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ಯೋಚಿಸಿ. ಒಂದು ವೇಳೆ ರಬ್ಬರ್ ಬ್ಯಾಂಡ್ ಹೆಚ್ಚು ಬಿಗಿಯಾಗಿದ್ದರೆ ಅದರ ಧ್ವನಿ ಹೇಗಿರುತ್ತದೆ? ಮತ್ತು ಒಂದು ವೇಳೆ ಅದು ಸಡಿಲವಾಗಿದ್ದರೆ ಹೇಗಿರುತ್ತದೆ? ಇದೇ ಸಂಗೀತದ ವಿಜ್ಞಾನ. ಕಂಪನವು ಬದಲಾದಾಗ ಶಬ್ದವೂ ಬದಲಾಗುತ್ತದೆ. ಹಾಗಾದರೆ ಈಗ ಒಂದು ಪ್ರಶ್ನೆ ಏನೆಂದರೆ, ಈ ಚಿಕ್ಕ ಚಿಕ್ಕ ಕಂಪನಗಳಿಂದ ನಾವು ಒಂದು ಸಂಪೂರ್ಣ ಸಂಗೀತ ವಾದ್ಯ ಅಥವಾ ವಾದ್ಯಯಂತ್ರವನ್ನು ತಯಾರಿಸಬಹುದೇ? ಇದೇ ನಿಮ್ಮ ಚಾಲೆಂಜ್. ನಿಮ್ಮ ಸುತ್ತಮುತ್ತಲಿನಲ್ಲಿ ಲಭ್ಯವಿರುವ ಸಾಮಗ್ರಿಗಳಿಂದ ಒಂದು ವಾದ್ಯಯಂತ್ರವನ್ನು ತಯಾರಿಸಿ ಅದರಿಂದ ಸಂಗೀತದ ಸ್ವರಗಳಾದ ಸಾ, ರೇ, ಗ, ಮ ಕೇಳಿಸಿರಿ. ವಿಡಿಯೋವನ್ನು ಮಾಡಿ ಮತ್ತು ಅದರಲ್ಲಿ ತೋರಿಸಿ ನೀವು ಯಾವ ಯಾವ ಸಾಮಗ್ರಿಗಳನ್ನು ಬಳಸಿದ್ದೀರಿ, ಮಾಡೆಲ್ ಅನ್ನು ಹೇಗೆ ತಯಾರಿಸಿದ್ದೀರಿ, ಇದು ಹೇಗೆ ಕೆಲಸ ಮಾಡುತ್ತದೆ. ನೆನಪಿನಲ್ಲಿಡಿ, ವಿಡಿಯೋದಲ್ಲಿ ನಿಮ್ಮ ಅಥವಾ ಯಾವುದೇ ವ್ಯಕ್ತಿಯ ಮುಖ ಕಾಣಿಸಬಾರದು. ಇದಕ್ಕಾಗಿ ನೀವು ಇಂಟರ್ನೆಟ್, ಪುಸ್ತಕ ಅಥವಾ ಹಿರಿಯರ ಸಹಾಯವನ್ನು ಪಡೆದುಕೊಳ್ಳಬಹುದು. ತುಂಬಾ ಸಾಮಾನ್ಯವಾದ ವಿಷಯಗಳು, ಆದರೆ ವಿಜ್ಞಾನ ತುಂಬಾ ಆಸಕ್ತಿದಾಯಕವಾಗಿದೆ. ನೆನಪಿನಲ್ಲಿಡಿ, ಹಾಡು ಹಾಡುವುದರಲ್ಲಿ ಬಹಳ ಮಜವೇ ಇದೆ, ಆದರೆ ಶಬ್ದದ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಕೂಡ ತುಂಬಾ ಮಜವಾಗಿದೆ. ಕಂಪನಗಳು ಹೇಗೆ ಉಂಟಾಗುತ್ತವೆ, ಶಬ್ದವು ಯಾವಾಗ ಹೆಚ್ಚಾಗುತ್ತದೆ ಮತ್ತು ಸ್ವರವು ಹೆಚ್ಚು ಅಥವಾ ಕಡಿಮೆ ಏಕಾಗುತ್ತದೆ ಎಂದು ಯೋಚಿಸಿ. ಹಾಗಾದರೆ ಸಿದ್ಧರಾಗಿ, ಕಂಪನಗಳನ್ನು ಅನುಭವಿಸಿ, ರಬ್ಬರ್ ಬ್ಯಾಂಡ್ನಿಂದ ಕೆಲಸ ಮಾಡುವ ನಿಮ್ಮದೇ ಆದ ವಾದ್ಯಯಂತ್ರವನ್ನು ತಯಾರಿಸಿ, ಸ್ವರಗಳನ್ನು ಬದಲಾಯಿಸಿ ಮತ್ತು ನೋಡಿ ವಿಜ್ಞಾನವು ಹೇಗೆ ಸಂಗೀತವಾಗುತ್ತದೆ ಎಂದು.